ಶ್ರೀ ಪಾರ್ಶ್ವಪುರಾಣ ನಾಲ್ಕನೆಯ ದಿವಸ. ಶ್ರೀ ಪಾರ್ಶ್ವಪುರಾಣ ನಾಲ್ಕನೆಯ ದಿವಸ. ಶ್ರೀ ಪಾರ್ಶ್ವಪುರಾಣವನ್ನು ನೀವಿವತ್ತು ನಾಲ್ಕನೇ ದಿವಸದಲ್ಲಿ ಕೇಳ್ತಾ ಇದ್ದೀರಾ. ನಿನ್ನೆವರೆಗೆ ನಿಮಗೆ 3 ದಿವಸಗಳು ಮುಗಿದು ಹೋಗಿತ್ತು. ನಾಲ್ಕನೇ ಭಾಗದಲ್ಲಿ ಕೇಳ್ತಾ ಇದ್ದೀರಾ ಇವತ್ತು ಶ್ರೀ ಪಾರ್ಶ್ವಪುರಾಣ. ಈಗ ಹಿಂದಿನ ವಿಚಾರ ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಘಟನೆಗಳು ಎಲ್ಲಿವರೆಗೆ ಬಂದಿದ್ದು? ರಾಜ ಅರವಿಂದನಿಗೆ ವೈರಾಗ್ಯ ಆಗಿತ್ತು. ರಾಜ ಅರವಿಂದ ತನ್ನ ಮಗನಾದ ನರೇಂದ್ರನಿಗೆ ರಾಜ್ಯವನ್ನು ಕೊಟ್ಟಿದ್ದ. ರಾಜ್ಯವನ್ನು ಕೊಟ್ಟು ತಾನು ದೀಕ್ಷೆ ತಗೊಂಡು ಘೋರ ತಪವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಆ ಘೋರ ತಪದ ಪ್ರಭಾವದಿಂದ ರಾಜ ಅರವಿಂದನಿಗೆ ಈಗ ಅವಧಿಜ್ಞಾನ ಆಗಿತ್ತು. ಆ ಅವಧಿಜ್ಞಾನದ ಸಹಾಯದಿಂದ ಅವನು ಅಂದರೆ ಈ ದಿಗಂಬರ್ ಮಹಾಮುನಿ, ಅರವಿಂದ ರಾಜ ಅಂದರೆ ದಿಗಂಬರ್ ಅರವಿಂದ ಮುನಿರಾಜ್, ಈಗ ಅವಧಿಜ್ಞಾನದಿಂದ ತಿಳಿದರೂ ತನಗೆ ಖಾಲಿ ಇನ್ನು 12 ವರ್ಷಗಳು ಮಾತ್ರ ಉಳಿದಿದೆ. ಅಂದರೆ ಆಯು 12 ವರ್ಷ ಮಾತ್ರ ಶೇಷ ಉಳಿದಿದೆ ಅಂತ ಅವರಿಗೆ ಗೊತ್ತಾಯಿತು. ಗೊತ್ತಾದಾಗ ಅವರ ಮನಸ್ಸಿನಲ್ಲಿ ಒಂದು ಬಯಕೆ ಆಯಿತು. ಅಂದರೆ ನಾನು ತೀರ್ಥಯಾತ್ರೆಗೆ ಹೋಗಬೇಕು, ತೀರ್ಥಯಾತ್ರೆ ಮಾಡಬೇಕು ಅನ್ನೋದೊಂದು ಅವರ ಮನಸ್ಸಿನಲ್ಲಿ ಬಂತು. ಆವಾಗ ಅವರು ಇನ್ನು ಉಳಿದಿರೋದು 12 ವರ್ಷ ತಮ್ಮ ಆಯು ಸಮಾಪ್ತ ಆಗ್ತಾ ಇದೆ. ನಿರಂತರ ಸಲ್ಲೇಖನವನ್ನು ಆಚರಿಸೋದಕ್ಕೆ ಪ್ರಾರಂಭ ಮಾಡಿದರು. ಅಂದರೆ ಸಲ್ಲೇಖನದ 12 ವರ್ಷದ ಉತ್ಕೃಷ್ಟ ಕ್ರಿಯೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಅರವಿಂದ ಮುನಿ. ಹೀಗೆ ಮಾಡ್ತಾ ಅವರಿಗೆ ಪರಿಹಾರ ವಿಶುದ್ಧಿ ಸಂಯಮ ಪ್ರಾಪ್ತ ಆಯಿತು. ಕಾರಣ ನೋಡಿ, ಇಲ್ಲಿ ಪರಿಹಾರ ವಿಶುದ್ಧಿ ಅಂದರೆ ಏನು? ಇದು ಒಂದು ರೀತಿ ಬಹಳ ವಿಶೇಷವಾದ ಸಂಯಮ ಇದೆ. ಈ ಸಂಯಮದಲ್ಲಿ ಜೀವಗಳ ಹಾನಿ ಆಗೋದಿಲ್ಲ. ಇವರು ನಿಯಮದಿಂದ ದಿನಕ್ಕೆ 4 ಕೋಶಗಳವರೆಗೆ ವಿಹಾರ ಮಾಡ್ತಾರೆ. ಮತ್ತು ಈ ಮುನಿಗೆ ಯಾವುದೇ ರೀತಿ ಚಾತುರ್ಮಾಸದಲ್ಲಿ ಒಂದೇ ಸ್ಥಳದಲ್ಲಿ ಇರಬೇಕು ಅನ್ನೋ ಕೂಡ ನಿಯಮ ಇಲ್ಲ. ಇಂಥ ಉತ್ಕೃಷ್ಟವಾದ ಒಂದು ಸಂಯಮ ಇದೆ. ಅದನ್ನು ಪರಿಹಾರ ವಿಶುದ್ಧಿ ಅಂತ ಕರೀತಾರೆ. ಈ ಪರಿಹಾರ ವಿಶುದ್ಧಿ ಸಂಯಮ ಇವರಿಗೆ ಪ್ರಾಪ್ತ ಆಗಿ ಹೋಯಿತು. ಇವರೀಗ ವಿಹಾರ ಮಾಡ್ತಾ ಮುಂದೆ ಹೋದರು. ಅಂದರೆ ಇವರಿಗೀಗ ತೀರ್ಥಯಾತ್ರೆ ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿ ಇತ್ತು. ಆ ಸಮಯದಲ್ಲಿ ಈ ಕಾಡಿನ ಹಾದಿಯಲ್ಲಿ, ಅಂದರೆ ಆ ವನದ ನಿರ್ಜನವಾದ ಹಾದಿಯಲ್ಲಿ ತಂತ್ರಗುಪ್ತ ಮತ್ತು ಚಂದ್ರಗುಪ್ತ ಅನ್ನುವಂಥ 2 ಜನ ವ್ಯಾಪಾರಿಗಳು ತಮ್ಮ ಸಹಚರರೊಂದಿಗೆ, ಅಂದರೆ ತಮ್ಮ ಜೊತೆಗೆ ಭಾಳ ಮನುಷ್ಯರಿದ್ದರು, ಅವ್ರ ಜೊತೆಗೆ ಅವರೆಲ್ಲನ ವ್ಯಾಪಾರಕ್ಕೆ ಹೋಗಿ ವ್ಯಾಪಾರ ಮಾಡೋದಕ್ಕೋಸ್ಕರ ಯಾವುದು ಭಾಳ ದೂರ ದೇಶಕ್ಕೆ ಹೋಗ್ತಾಯಿದ್ರು. ಆ ಸಮಯದಲ್ಲಿ ತಂತ್ರಗುಪ್ತ ಮತ್ತು ಚಂದ್ರಗುಪ್ತ 2 ಜನ ವ್ಯಾಪಾರಿಗಳು ಅದೇ ಸಲ್ಲಕ್ಕಿ ವನದ ವೇಗಾವತಿ ಅನ್ನುವಂಥ ನದಿ ಇದೆ, ಆ ನದಿಯ ತೀರದಲ್ಲಿ ಬಂದು ಬಿಡ್ಬಿಟ್ರು. ಅಂದರೆ ನದಿಯ ತೀರದಲ್ಲಿ ತಮಗೆ ಊಟ ಮಾಡೋದಕ್ಕೆ, ಅಡುಗೆ ಮಾಡ್ಕೊಳ್ಳೋದು, ಅದಕ್ಕೆ ಎಲ್ಲನೂ ಸ್ವಲ್ಪ ವಿಶ್ರಾಂತಿಗೆ ಅಂತ ಹೇಳಿ ಅವರು ತಳ ಉರಿದ್ರು ವೇಗಾವತಿ ನದಿಯ ತೀರದಲ್ಲಿ. ಆ ಸಮಯದಲ್ಲಿ ತಂತ್ರಗುಪ್ತ ಮತ್ತು ಚಂದ್ರಗುಪ್ತ ಅವರು 2 ಜನ ವ್ಯಾಪಾರಿಗಳು ಧರ್ಮಾತ್ಮ ಇದ್ದರು. ತಂತ್ರಗುಪ್ತ ಚಂದ್ರಗುಪ್ತ ಇಬ್ಬರು ಧರ್ಮಾತ್ಮರು ಅಲ್ಲಿ ಬೀಡು ಬಿಟ್ಟಾಗ, ಅಂದರೆ ಆ ನದಿಯ ತೀರದಲ್ಲಿ ಇದ್ದರು. ಆವಾಗ ಶಾಸ್ತ್ರ ಪುಣ್ಯಕ್ಷೇತ್ರವಾಗಿಯೇ ತಾನಾಗಿಯೇ ಎದುರಿಗೆ ಬರ್ತದೆಯೇನೋ ಅದೇ ರೀತಿ ಅನ್ನಬೇಕು, ಆ ರೀತಿ ಅನ್ನಿಸಬೇಕು ಮನಸ್ಸಿಗೆ. ಆ ರೀತಿ ಪುಣ್ಯವೇ ಸಾಕ್ಷಾತ್ ನಮ್ಮ ಮುಂದ್ಗಡೆ ಬಂದು ನಿಂತಿತಲ್ಲ ಅನ್ನುವಂಥ ಅಷ್ಟು ಸಂತೋಷ ಆಗಬೇಕು. ಆ ರೀತಿಯಾಗಿ ವಿಹಾರ ಮಾಡಿಕೊಂಡು ಬರ್ತಾ ಇದ್ದಾರೆ ಮಹಾಮುನಿ ಅರವಿಂದ ಮಹಾಮುನಿ ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ತಂತ್ರಗುಪ್ತ ಮತ್ತು ಚಂದ್ರಗುಪ್ತ ಮುಂದೆ ಹೋಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರು. ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿ ಭಾವದಿಂದ, ಇಂತಹ ನಿರ್ಜನವಾದ ಪ್ರದೇಶದಲ್ಲಿ ನಾವು ಬಂದರೂ ಕೂಡ ಇಂಥ ಪುಣ್ಯಕ್ಷೇತ್ರದ ದರ್ಶನ ಆಗಿ ಹೋಯಿತು, ನಮಗೆ ಇಂಥ ಪುಣ್ಯದ ಮಹಾತ್ಮರ ದರ್ಶನ ಆಗಿ ಹೋಯಿತು, ನಮ್ಮ ಕಣ್ಣುಗಳೇ ಧನ್ಯ, ನಮ್ಮ ಜೀವನವೇ ಧನ್ಯ, ನಮ್ಮ
ಈ ವ್ಯಾಪಾರಕ್ಕೆ ಹೊರಟ ಜೀವನವೇ ಧನ್ಯ ಅಂತ ಹೇಳಿ ತಮ್ಮನ್ನು ತಾವು ಬಹಳ ಪ್ರಶಂಸೆ ಮಾಡಿಕೊಂಡ್ರು ಚಂದ್ರಗುಪ್ತ ತಂತ್ರಗುಪ್ತ. ಇವರೀಗ ಈ 2 ಜನ ವ್ಯಾಪಾರಿಗಳು ನಮಸ್ಕಾರ ಮಾಡಿ, ಅಂದರೆ ಈ ಅರವಿಂದ ಮುನಿರಾಜರಿಗೆ ನಮಸ್ಕಾರ ಮಾಡಿ ತತ್ವಗಳ ಸ್ವರೂಪ ಕೇಳಿದ್ರು, ಅಂದರೆ ಧರ್ಮದ ಸ್ವರೂಪವನ್ನು ಕೇಳಿದ್ರು. ಆವಾಗ ಈ ಅರವಿಂದ ಮುನಿರಾಜ್ ಧರ್ಮಾತ್ಮರಾದ ಚಂದ್ರಗುಪ್ತ ಮತ್ತು ತಂತ್ರಗುಪ್ತರಿಗೆ 9 ಪದಾರ್ಥಗಳ ಸ್ವರೂಪವನ್ನು ತಿಳಿಸಿದರು. ಅಂದರೆ ಇಲ್ಲಿ ಇವರಿಗೆ ಬೋಧನೆ ಮಾಡ್ತಾ ಇದ್ದರು ಆ ವನದಲ್ಲಿ. ಅಷ್ಟೊತ್ತಿಗೆ ಇಲ್ಲಿ ಕತೆ ಕೇಳಿ, ಸ್ವಲ್ಪ ನಿಮಗೆ ಬೇರೆ ಕತೆ ಬರ್ತದೆ. ಆವಾಗ ಏನಾಯಿತು ಅಂದರೆ, ನೋಡಿ, ನೀವು ಮೊನ್ನೆ ಕೇಳ್ಕೊಂಡು ಹೋಗಿದ್ರಲ್ಲ ಕಥೆಯನ್ನು, ಏನೇನಾಗಿತ್ತು ಅಂದರೆ, ಈ ಮರುಭೂತಿದಾನಲ್ಲ, ಮರುಭೂತಿ ಸಲ್ಲಕ್ಕಿ ವನದಲ್ಲಿ ಆನೆ ಆಗಿ ಹುಟ್ಟಿದ್ದಾನೆ, ನಿಮಗೆ ಗೊತ್ತಿದೆ. ಅದೇ ಸಲ್ಲಕ್ಕಿ ವನದಲ್ಲಿ ಕುಕ್ಕೋಟೋರಗ ಸರ್ಪ ಆಗಿ ಕಮಟ ಹುಟ್ಟಿದ್ದಾನೆ, ಇದು ನಿಮಗೆ ಗೊತ್ತಿದೆ. ಈಗ ನಡೀತಾ ಇದೆಯೇ ಸಲ್ಲಕ್ಕಿ ವನದ ಕಥೆ, ಈಗ ನಡೀತಾ ಇದೆ, ಬೇರೆ ಕಡೆದಲ್ಲ. ಇಲ್ಲಿ ಈಗ ಅರವಿಂದ ರಾಜ ದೀಕ್ಷೆ ತಗೊಂಡು ಅರವಿಂದ ಮುನಿಯಾಗಿ ಬಂದಿದ್ದಾರೆ. ಅವರಿಗೆ ಅವಧಿ ಜ್ಞಾನ ಪ್ರಾಪ್ತ ಆಯಿತು, ಪರಿಹಾರ ವಿಶುದ್ಧಿ ಆಯಿತು, ಎಲ್ಲ ನೀವು ಕೇಳ್ತಾ ಬಂದಿದ್ದೀರಿ. ಇದಾದಮೇಲೆ ಈಗ ಅವರು ತಂತ್ರಗುಪ್ತ ಮತ್ತು ಚಂದ್ರಗುಪ್ತರಿಗೆ ಧರ್ಮದ ಉಪದೇಶ ಮಾಡ್ತಿದ್ದಾರೆ. ಯಾರು? ಈ ಅರವಿಂದ ಮುನಿ 9 ಪದಾರ್ಥಗಳ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಆವಾಗ ಕಾಡಿನಲ್ಲಿ ಅನೇಕ ತಿರಿಯಂಚಿಗಳನ್ನೆಲ್ಲ ಹಿಂಸೆ ಕೊಡ್ತಾ, ತಿರಿಯಂಚಿಗಳಿಗೆ ಮರ ಗಿಡಗಳನ್ನೆಲ್ಲ ಮುರಿದು ಹಾಕ್ಕೊಂಡು ತುಳಿದು ಹಾಕ್ಕೊಂಡು ಅದನ್ನೆಲ್ಲ ಹಾನಿ ಮಾಡ್ತಾ, ಅಂದರೆ ಮದವೇರಿದಂಥ ಒಂದು ಆನೆ ಮನುಷ್ಯರ ಶಬ್ದವನ್ನು ಕೇಳಿ ಮನುಷ್ಯರನ್ನೆಲ್ಲನ ತುಳಿದು ಹಾಕಿ ಸಾಯಿಸ್ತೀನಿ ಅನ್ನುವಂಥ ಭಾವನೆಯಿಂದ ಕ್ರೂರವಾಗಿ ಕಾಡಿನಲ್ಲಿ ಗೀಳಿಡ್ತಾ ಬರ್ತಾ ಇದೆ ಆನೆ. ಆ ಆನೆ ಬೇರೆ ಯಾರು ಅಲ್ಲ, ಇದೇ ವಜ್ರಘೋಷ ಆನೆ. ಯಾರು? ಮರುಭೂತಿಯ ಜೀವ ವಜ್ರಘೋಷ ಆನೆ ಎಲ್ಲ ಕಡೆ ಗೀಳಿಡ್ತಾ ಬಹಳ ದೊಡ್ಡ ಶಬ್ದವನ್ನು ಮಾಡ್ತಾ ಬರ್ತಾ ಇದೆ. ಈಗ ಎಲ್ಲ ನಾಶ ಮಾಡಿಬಿಡ್ತೀನಿ ಮನುಷ್ಯರನ್ನು ಅಂತ ಹೇಳಿ. ಮನುಷ್ಯರು ಯಾರಿದ್ದಾರೆ ಅಲ್ಲಿ? ಅರವಿಂದ ಮುನಿ ಇದ್ದಾರೆ, ಮತ್ತು ತಂತ್ರಗುಪ್ತ ಚಂದ್ರಗುಪ್ತರು ಅಲ್ಲಿದ್ದಾರೆ. ಆವಾಗ ಇದರಲ್ಲಿ ಕಥಾಕಾರರು ಹೇಳ್ತಾರೆ ಕೇಳಿ. ನೋಡಿ, ಆನೆಗಳಿಗೆ 10 ವರ್ಷಗಳಿಗೆ ಒಂದೊಂದು ಹೆಸರುಗಳು ಬದಲಾಗ್ತವೆ. ಹೇಗೆ ಅಂದರೆ, ಮನುಷ್ಯನಿಗೆ ಮಗು, ಯುವಕ, ಮುದುಕ, ಈ ರೀತಿ ಮನುಷ್ಯನಿಗೆ ಅವರ ಆಯುವಿನ ಪ್ರಮಾಣವಾಗಿ ಅವರ ಹೆಸರುಗಳು ಕೂಡ ಬದಲಾಗ್ತಾ ಹೋಗ್ತಾವಲ್ಲ, ಅದೇ ರೀತಿ ಇಲ್ಲೀಗ ಆನೆಗೆ ಕೂಡ 10 ವರ್ಷಗಳಲ್ಲಿ ಹೆಸರುಗಳು ಬದಲಾಗ್ತಾ ಹೋಗ್ತವೆ. 10 ವರ್ಷಗಳಲ್ಲಿ ಕೇಳಿ ಹೇಗೆ ಅಂತ. ಅದಕ್ಕೆ ಇಲ್ಲಿ ನೋಡಿ, ಮೊದಲು ಅಂದರೆ 10 ವರ್ಷ ಏನಿರ್ತದೆ ನೋಡ್ರಿ, 1 ರಿಂದ 10 ವರ್ಷ ಪೋತ, 10 ರಿಂದ 20 ವರ್ಷ ವಿಕ, 20 ರಿಂದ 3 ವರ್ಷ ಕಲಬ, 30 ರಿಂದ 40 ವರ್ಷ ಜವನ, 40 ರಿಂದ 50 ವರ್ಷ ರೂಪ, 50 ರಿಂದ 60 ವರ್ಷ ಕಲ್ಯಾಣ, 60 ರಿಂದ 70 ವರ್ಷ ಯೋಧ, 70 ರಿಂದ 80 ವರ್ಷ ಯೋಧತರ, 80 ರಿಂದ 90 ವರ್ಷ ಸ್ಥವಿರ, 90 ರಿಂದ 100 ವರ್ಷ ವೃದ್ಧ. ಏನೇನು ಕೇಳಿದ್ರೆ ನೀವೀಗ ನೋಡಿ, ಖಾಲಿ ಈಗ ನೀವು ಬೇಕಾದ್ರೆ ಕೈ ಬರಿ ನಂಬರ್ ಇಡ್ರಿ. ಪೋತ, ವಿಕ್ಕ, ಕಲಬ, ಜವನ, ರೂಪ, ಕಲ್ಯಾಣ, ಯೋಧ, ಯೋಧತರ, ಸ್ಥವಿರ, ವೃದ್ಧ. ಹೀಗೆ 10 ವರ್ಷಕ್ಕೊಂದ್ಸಲ ಆನೆಗೆ ಹೆಸರುಗಳು ಬೇರೆ ಬೇರೆ ಬದಲಾಗ್ತವೆ. ಅಂದರೆ ಅದರ ಸ್ಥಿತಿಗೋಸ್ಕರ ಹೆಸರುಗಳು ಬದಲಾಗ್ತವೆ. ಈಗ ವಜ್ರಘೋಷ ಆನೆ ಇದೆಯಲ್ಲ, ಅಂದರೆ ವಜ್ರಘೋಷ ಯಾರು? ಮರುಭೂತಿಯ ಜೀವ. ಅದು ನಿಮಗೆ ಪದೇ ಹೇಳೋದಿಲ್ಲ ನಾನು. ವಜ್ರಘೋಷ ಆನೆ ಇದೆಯಲ್ಲ, ಈಗ ಜವನ ಸ್ಥಿತಿಯಲ್ಲಿದೆ. ಜವನ ಸ್ಥಿತಿ ಅಂದರೆ ಯಾವುದು? 4ನೇ ಸ್ಥಿತಿ. 4ನೇ ಜವನ ಸ್ಥಿತಿಯಲ್ಲಿದೆ.
ಈಗ ಆ ಕಡೆಯಿಂದ ಸಿಟ್ಟಾಗಿ ಬರ್ತಾ ಇದೆ, ಮನುಷ್ಯರ ಶಬ್ದ ಕೇಳಿ ಬರ್ತಾ ಇದೆ, ಮನುಷ್ಯರ ಶಬ್ದ. ಆವಾಗ ಮನುಷ್ಯರನ್ನೆಲ್ಲ ತುಳಿದು ಹಾಕಿ ನಾನು ನಾಶ ಮಾಡ್ತೀನಿ ಅನ್ನೋ ಭಾವನೆಯಿಂದ ಬರ್ತಾ ಇದೆ. ಯಾರು? ವಜ್ರಘೋಷ ಆನೆ ಬರ್ತಾ ಇದೆ. ಆನೆ ಬರ್ತಾ ಇದೆ. ಆನೆ ಏನು ಮಾಡ್ತು, ಬಂತಲ್ಲ ಮುಂದೆ ಸಾಯಿಸಬೇಕು ಅಂಥೇಳಿ. 2 ಜನ ವ್ಯಾಪಾರಿಗಳು, ಯಾರು? ತಂತ್ರಗುಪ್ತ ಮತ್ತು ಚಂದ್ರಗುಪ್ತ, ಅರವಿಂದ ಅವರ ಸಹಚರರನ್ನೆಲ್ಲ ನಾಶ ಮಾಡೋದಕ್ಕೆ ಓಡಿ ಓಡಿ ಬರ್ತಾ ಇದೆ. ಮುಂದೆ ಓಡಿ ಓಡಿ ಬರ್ತಾ ಇದೆ. ಬರ್ತಿರುವಂಥ ಆನೆಯನ್ನು ನೋಡಿ ಈ ವ್ಯಾಪಾರಿಗಳು ಎಲ್ಲನ ಭಾಳ ಭಯಭೀತರಾದರು, ಭಾರಿ ಭಯಭೀತರಾದರು. ಇನ್ನು ಏನು ಪರಿಸ್ಥಿತಿ ಆಗೋದಿದೆಯಾ ಅಂತ. ಆದರೆ ಅರವಿಂದ ಮುನಿ ಮಹಾರಾಜರು ಮಾತ್ರ ಸೌಮ್ಯ ಭಾವದಿಂದ ಯಾವುದೇ ರೀತಿ ಖಿನ್ನರಾಗದೇ ಒಂದೇ ಸ್ಥಳದಲ್ಲಿ ಅದೇ ರೀತಿ ಕೂತಿದ್ರು. ಯಾಕೆಂದರೆ ಅವಧಿ ಜ್ಞಾನದಿಂದ ಸಂಪನ್ನರಾದಂಥ ಅರವಿಂದರು ಎಲ್ಲವನ್ನ ತಿಳಿತಾ ಇದ್ದರು. ಏನು ಆಗ್ಬೋದು ಮುಂದೆ ಅನ್ನೋದನ್ನು ತಿಳಿತಾ ಇದ್ದರು. ಆನೆ ಬಂತು. ಆನೆ ಹತ್ತಿರ ಬಂತು. ಹತ್ತಿರ ಬಂದ ತಕ್ಷಣ ಶಿಲೆಯ ಮೇಲೆ ಕುಳಿತಂಥ, ಅಂದರೆ ಶಿಲೆಯ ಮೇಲೆ ವಿರಾಜಮಾನರಾದಂಥ ಈ ಅರವಿಂದ ಮುನಿಗಳನ್ನು ನೋಡಿಬಿಡ್ತು. ನೋಡಿದ ತಕ್ಷಣ ಅವರ ಎದೆಯಲ್ಲಿ ಒಂದು ಶ್ರೀವತ್ಸ ಚಿಹ್ನೆ ಇತ್ತು. ಆ ಎದೆಯ ಶ್ರೀವತ್ಸ ಚಿಹ್ನೆಯನ್ನು ನೋಡಿದ ತಕ್ಷಣ ಸ್ತಬ್ಧ ಆಗಿ ಹೋಯಿತು ವಜ್ರಘೋಷ. ಸ್ತಬ್ಧ ಆಗಿ ಕಣ್ಣೀರು ಹಾಕ್ತಾ ಸುಮ್ಮನೆ ನಿಂತುಬಿಡ್ತು. ಸ್ತಬ್ಧವಾಗಿ ಅಂದರೆ ಹೇಗೆ, ಚಿತ್ರ ಲಿಕ್ಕಿದ ಗೊಂಬೆಯ ಹಾಗೆ, ಅಥವಾ ಗೊಂಬೆಗಳನ್ನೆಲ್ಲರೂ ತಂದು ನಿಲ್ಲಿಸ್ತಾರಲ್ಲ, ಅವೇನು ಕೆಲಸಗಳು ಮಾಡೋದಿಲ್ಲ, ಸುಮ್ಮನೆ ಒಂದು ಜಾಗದಲ್ಲಿ ನಿಂತಿರ್ತಾವಲ್ಲ, ಅಥವಾ ಚಿತ್ರವನ್ನು ಗೋಡೆಯ ಮೇಲೆ ಬರೆದಿರ್ತಾರಲ್ಲ ಆನೆಯ ಚಿತ್ರ, ಅದೇನಾದ್ರು ಕೆಲಸ ಮಾಡುತ್ತಾ, ಏನು ಮಾಡಲ್ಲ. ಆ ರೀತಿ ಸ್ತಬ್ಧವಾಗಿ ನಿಂತು ಬಿಡ್ತು ಈ ವಜ್ರಘೋಷ ಆನೆ. ಅಂದರೆ ಅದಕ್ಕೆ ಈಗ ಹಿಂದಿನ ಜನ್ಮದ ಜಾತಿ ಸ್ಮರಣೆ ಆಗಿ ಹೋಯಿತು. ಈಗ ನಮಸ್ಕಾರ ಮಾಡೋದಕ್ಕೆ ಬರ್ತಾ ಇದೆ. ಯಾರಿಗೆ? ಅರವಿಂದ ಮುನಿಗಳಿಗೆ. ಆವಾಗ ವ್ಯಾಪಾರಿಗಳಿಗೆ ಬಹಳ ಆಶ್ಚರ್ಯ ಆಯಿತು. ವ್ಯಾಪಾರಿಗಳು ಅರವಿಂದ ಮುನಿ ಮಹಾರಾಜರಿಗೆ ನಮಸ್ಕಾರ ಮಾಡಿ ಕೇಳಿದ್ರು, ಹೇ ಮುನಿರಾಜ್, ಈ ಆನೆ ಸಾಯಿಸೋದಿಕ್ಕೆ ಅಂತೇಳಿ ಇಷ್ಟು ವೇಗವಾಗಿ ಬರ್ತಾ ಇತ್ತು ಮದ ತುಂಬಿ, ಆದರೆ ನಿಮ್ಮನ್ನು ನೋಡಿದ ತಕ್ಷಣ ಯಾಕೆ ಇಷ್ಟು ನಯ ವಿನಯದಿಂದ ನಿಂತು ಬಿಡ್ತು ಸ್ತಬ್ಧವಾಗಿ ಅಂತ ಕೇಳಿದರು. ಅದಕ್ಕೆ ಅವರು, ಅಂದರೆ ಅರವಿಂದ ಮುನಿಗಳು ತಮ್ಮ ಅವಧಿಜ್ಞಾನದಿಂದ ತಿಳಿದು ಹೇಳಿದ್ರು, ಈ ಆನೆಗೆ ಪೂರ್ವಭಾವದ ನೆನಪಾಗಿದೆ. ಅಂದರೆ ನನ್ನ ಹೃದಯದ ಶ್ರೀವತ್ಸ ಚಿಹ್ನೆಯನ್ನು ನೋಡಿ ತಾನು ಯಾರು, ಹಿಂದಿನ ಭಾವದಲ್ಲಿ ನಾನು ರಾಜ ಇದ್ದೆ, ಇವನು ನನಗೆ ಮಂತ್ರಿ ಮರುಭೂತಿ ಇದ್ದ ಅನ್ನೋದು ಎಲ್ಲ ಆ ಜೀವಕ್ಕೆ ಈಗ ಮನದಟ್ಟಾಗಿದೆ, ಪೂರ್ವಭಾವದ ಸ್ಮರಣೆ ಆಗಿದೆ, ಆದ ಕಾರಣದಿಂದ ಹೀಗಾಯಿತು ಅಂತ ಹೇಳಿದ್ರು. ಅದಾದಮೇಲೆ ಆ ಆನೆಗೆ ಉಪದೇಶ ಮಾಡಿದ್ರು. ಅವರು ಪೂರ್ವಭಾವದ ಕಥೆಯನ್ನೆಲ್ಲ ಹೇಳಿದ್ರು. ಆದಾಗ ಆನೆಗೆ ಸಮ್ಯಕ್ ದರ್ಶನದ ಪ್ರಾಪ್ತಿ ಆಯಿತು. ನೋಡಿ, ಇದು ಭಾಳ ಮಹತ್ವಪೂರ್ಣ ವಿಷಯ. 3 ಲೋಕದಲ್ಲಿ ಎಲ್ಲದಕ್ಕಿಂತ ಮಹತ್ವಪೂರ್ಣ ವಿಷಯ ಅಂದರೆ ಜೀವಕ್ಕೆ ಸಮ್ಯಕ್ ದರ್ಶನ. ಅಂತ ಸಮ್ಯಕ್ ದರ್ಶನದ ಪ್ರಾಪ್ತಿ ಆಗಿ ಹೋಯಿತು. ಈಗ ಯಾವುದಕ್ಕೆ? ಈ ವಜ್ರಘೋಷ ಆನೆಗೆ ಮೊದಲು ಪ್ರಥಮೋಪಶಮ ಸಮ್ಯಕ್ ದರ್ಶನ ಆಯಿತು. ಅಂದರೆ ಅನಾದಿ ಮಿಥ್ಯಾದೃಷ್ಟಿ ಜೀವಗಳು ಯಾವೇ ಇರಲಿ ಅವಕ್ಕೆ ಪ್ರಪ್ರಥಮವಾಗಿ ಸಮ್ಯಕ್ ದರ್ಶನ ಆಗೋದಾದರೆ ಅದು ಉಪಶಮ ಆಗುತ್ತದೆ. ಅದನ್ನು ಶಾಸ್ತ್ರದಲ್ಲಿ ಪ್ರಥಮೋಪಶಮ ಸಮ್ಯಕ್ ದರ್ಶನ ಅಂತ ಕರೀತಾರೆ. ಮೊದಲು ಆ ಜೀವಕ್ಕೆ ಈಗ ಪ್ರಥಮೋಪಶಮ ಸಮ್ಯಕ್ ದರ್ಶನ ಆಯಿತು. ನಂತರ ವೇದಕ್ಕೆ ಸಮ್ಯಕ್ ದರ್ಶನ ಆಯಿತು. ವೇದಕ್ಕೆ ಅಂದರೆ ಕ್ಷಯೋಪಶಮಿಕ ಸಮ್ಯಕ್ ದರ್ಶನ ಅಂತ ಕರೀತಾರೆ. 2ನೇ ನಂಬರಿನ ಸಮ್ಯಕ್ ದರ್ಶನ ಆಯಿತು. ಯಾವುದಕ್ಕೆ? ಈ ಆನೆಗೆ. ಅದಾದ ನಂತರ ಈ ಆನೆಗೆ ಸಪ್ತತತ್ವಗಳು ನೀವು ಯಾವುದಕ್ಕಂತೀರಿ ನೋಡೋಣ ಹೇಳ್ರಿ. ನಿಮಗೆಲ್ಲ ಕಲಿಸಿದ್ದಿತ್ತ ಸಪ್ತತತ್ವ ಯಾವುದು? ಜೀವ, ಅಜೀವ, ಆಶ್ರವ, ಬಂಧ, ಸಂಹಾರ, ನಿರ್ಜರ, ಮೋಕ್ಷ, ಇವೆಲ್ಲ ಇದಾವಲ್ಲ ಸಪ್ತತತ್ವಗಳು. ಮತ್ತು 9 ಪದಾರ್ಥಗಳು ಯಾವುದಕ್ಕಂತಾರೆ? ಇದಕ್ಕೇನೆ ಇನ್ನೂ 2 ಪಾಪ ಮತ್ತು ಪುಣ್ಯವನ್ನು ಸೇರಿಸ್ಬೇಕು. ಯಾವುದಕ್ಕೆ? ಇದೇ ಸಪ್ತತತ್ವಗಳಿಗೆ. ಆವಾಗ 9 ಪದಾರ್ಥಗಳು ಆಗ್ತವೆ. ಅಂದರೆ 9 ಪದಾರ್ಥಗಳು ಯಾವಿವೆ? ಯಾವುದಕ್ಕೆ 9 ಪದಾರ್ಥ ಅಂತಾರೆ ನೋಡಿ. ಜೀವ, ಅಜೀವ, ಆಶ್ರವ, ಬಂಧ, ಸಂಹಾರ, ನಿರ್ಜರ, ಮೋಕ್ಷ, ಪುಣ್ಯ ಮತ್ತು ಪಾಪ, ಇವೆಲ್ಲ ಏನಾಯಿತು? 9 ತತ್ವಗಳು. ಇದನ್ನು 9 ತತ್ವಗಳು ಅಂತ ಕರೀತಾರೆ. ಈಗ 9 ತತ್ವದ ಬಗ್ಗೆ 9 ಪದಾರ್ಥಗಳ ಬಗ್ಗೆ ಮತ್ತು ಅಂದರೆ ಇದ್ರ ಒಳಗಡೆ ಸಪ್ತತತ್ವದ ಬಗ್ಗೆ ಬಹಳ ವಿಸ್ತಾರವಾದ ವರ್ಣನೆಯನ್ನು ಮಾಡಿ ಹೇಳಿದರು ಆನೆಗೆ. ಆನೆ
ಅನಂತ ಕಾಲದಿಂದ ಬಂದಂಥ ಮಿಥ್ಯ ದರ್ಶನವನ್ನು ಉಗುಳಿ ಈಗ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಂಡು ಸುಖದ ಅನುಭವವನ್ನು ಮಾಡಿತ್ತು. ಅಂದರೆ ತನ್ನ ಆತ್ಮನಲ್ಲಿ ಅತ್ಯಂತ ಆನಂದ ಆಗೋದಕ್ಕೆ ಪ್ರಾರಂಭ ಆಯಿತು ಆನೆಗೆ. ಆವಾಗ ಧರ್ಮೋಪದೇಶ ಮಾಡ್ತಾ ಮಾಡ್ತಾ ಆನೆಗೆ ಹೇಳಿದ್ರು, ಯಾರು? ಅರವಿಂದ ಮುನಿರಾಜರು, ನಿನ್ನ ಅಣ್ಣ ಕಮಟ ಧರ್ಮದ ವಿರುದ್ಧ ಇದ್ದಾನೆ, ಧರ್ಮದ ವಿರುದ್ಧ ಇದ್ದಾನೆ ನಿನ್ನ ಅಣ್ಣ ಕಮಟ. ಅವನು ಹಿಂದಿನ ಭಾವದಲ್ಲಿ ಕಮಟ ಇದ್ದ, ಈ ಭಾವದಲ್ಲಿ ಅವನು ಕುಕ್ಕುಟೋರಗ ಸರ್ಪ ಆಗಿ ಹುಟ್ಟಿದ್ದಾನೆ. ಇನ್ನು ಮುಂದಿನ ಭಾವದಲ್ಲಿ ಮತ್ತೆ ಸರ್ಪ ಆಗಿ ಹುಡ್ತಾನೆ, ಅದರಲ್ಲಿ ಹೆಬ್ಬವಾಗಿ ಹುಡ್ತಾನೆ. ಅದಕ್ಕಿಂತ ಮುಂದಿನ ಭಾವದಲ್ಲಿ ನಾಲ್ಕನೇ ನರಕ ಅಲ್ಲ, ನಾಲ್ಕನೇ ಜನ್ಮದಲ್ಲಿ, ನಾಲ್ಕನೇ ಭಾವದಲ್ಲಿ ಅಂದರೆ ಮೊದಲು ಕಮಟ, ಈಗ ಕುಕ್ಕುಟೋರಗ ಸರ್ಪ, ಇನ್ನು ಮುಂದೆ ಹೆಬ್ಬಾವು, ಅದಕ್ಕಿಂತ ಮುಂದೆ ನಾಲ್ಕನೇ ಭಾವದಲ್ಲಿ ಧೂಮಪ್ರಭಾ ಅನ್ನುವಂಥ 5ನೇ ನರಕದಲ್ಲಿ ನಾರಕಿಯಾಗಿ ಹುಡ್ತಾನೆ. 5ನೇ ಭಾವದಲ್ಲಿ ಮತ್ತೆ ಹಿಮಪರ್ವತದಲ್ಲಿ ಮತ್ತೆ ಹೆಬ್ಬಾವಾಗಿ ಹುಡ್ತಾನೆ. 6ನೇ ಭಾವದಲ್ಲಿ ಮತ್ತೆ 6ನೆಯ ನರಕಕ್ಕೆ ಹೋಗ್ತಾನೆ. 7ನೇ ಭಾವದಲ್ಲಿ ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದು ಬೇಡ ಮನುಷ್ಯನಾಗಿ ಹುಡ್ತಾನೆ, ಅಂದರೆ ವ್ಯಾದ ಅಂಥೇಳಿ ಅವನ ಹೆಸರಿರ್ತದೆ. ಅದಾದ ನಂತರ 8ನೆಯ ಭಾವದಲ್ಲಿ ಮತ್ತೆ ತಮಪ್ರಭಾ ಅನ್ನುವಂಥ ಪೃಥ್ವಿಯಲ್ಲಿ ನಾರಕಿಯಾಗಿ ಹುಡ್ತಾನೆ. 9ನೇ ಭಾವದಲ್ಲಿ ಸಿಂಹ ಆಗಿ ಹುಡ್ತಾನೆ. 10ನೇ ಭಾವದಲ್ಲಿ 6ನೇ ನರಕಕ್ಕೆ ಹೋಗ್ತಾನೆ. 11ನೇ ಭಾವದಲ್ಲಿ ರಾಕ್ಷಸ ಆಗಿ ಹುಡ್ತಾನೆ. ಹೀಗೆ ಎಲ್ಲ ಬೇರೆ ಬೇರೆ ಅಂದರೆ ಅವನ ಬರುವಂಥ ದುರ್ಗತಿಗಳು, ಕಮಟನಿಗೆ ಬರುವಂಥ ಮುಂದಿನ ದುರ್ಗತಿಗಳು ಅವಧಿ ಜ್ಞಾನದಿಂದ ನೋಡಿ ಎಲ್ಲವನ್ನ ಅರವಿಂದ ಮುನಿರಾಜರು ಹೇಳಿಬಿಟ್ರು. ಯಾರಿಗೆ? ಆನೆಗೆ. ಆನೆಗೆ ಸಮ್ಯಕ್ ದರ್ಶನ ದೃಢವಾಯಿತು ಮತ್ತು ಎಲ್ಲವನ್ನ ಆನೆ ಸುಮ್ಮನೆ ಕಣ್ಣೀರು ಹಾಕ್ತಾ ಆಲಿಸ್ತಾ ಕೂದಿದೆ ಅಷ್ಟೇ. ಆವಾಗ ಆನೆಯ ಪರಿಸ್ಥಿತಿಯನ್ನು ನೋಡಿ ಕರುಣಾಮಯಿ ಅರವಿಂದ ಮುನಿರಾಜರಂದರು, ಆನೆಯ ಇಂಥ ಪರಿಸ್ಥಿತಿಯನ್ನು ನೋಡಿ ಕರುಣೆಯಿಂದ ಅರವಿಂದ ಮುನಿರಾಜ್ ಅಂದರು, ನೀನೇನು ಚಿಂತೆ ಮಾಡಬೇಡ, ನಿನ್ನ ಸಮ್ಯಕ್ ದರ್ಶನ ಮುಂದೆ ನಿನಗೆ ಉನ್ನತಿಯನ್ನು ಮಾಡುವಂಥದ್ದಿದೆ. ನೀನು ಹಿಂದಿನ ಭಾವದಲ್ಲಿ ಮರುಭೂತಿ ಆಗಿದ್ದೆ, 2ನೇ ಭಾವದಲ್ಲಿ ಈಗ ಆನೆ ಆಗಿ ಹುಟ್ಟಿದೆಯಾ, 3ನೆಯ ಭಾವದಲ್ಲಿ ನೀನು ಸಹಸ್ರಾರ ಕಲ್ಪದ ದೇವ ಆಗಿ ಹುಡ್ತೀಯಾ, 4ನೇ ಭಾವದಲ್ಲಿ ಕೇಚರರ ರಾಜ ಆಗ್ತೀಯಾ, ಅಂದರೆ ವಿದ್ಯಾಧರ ರಾಜ ಆಗ್ತೀಯಾ, 5ನೇ ಭಾವದಲ್ಲಿ ಮತ್ತೆ ಅಚ್ಯುತ ಸ್ವರ್ಗದಲ್ಲಿ ದೇವ ಆಗಿ ಹುಡ್ತೀಯಾ, 6ನೆಯ ಭಾವದಲ್ಲಿ ಮತ್ತೆ ರಾಜ ಆಗಿ ಹುಡ್ತೀಯಾ, 7ನೇ ಭಾವದಲ್ಲಿ ಗ್ರೈವೇಕದಲ್ಲಿ ಅಹಮಿಂದ್ರ ದೇವ ಆಗಿ ಹುಡ್ತೀಯಾ, 8ನೇ ಭಾವದಲ್ಲಿ ಆನಂದ ಅನ್ನುವಂಥ ರಾಜ ಆಗಿ ಹುಡ್ತೀಯಾ, 9ನೇ ಭಾವದಲ್ಲಿ ಆನಂದ ಕಲ್ಪದಲ್ಲಿ ದೇವ ಆಗ್ತೀಯಾ, 10ನೇ ಭಾವದಲ್ಲಿ ನೀನು ತ್ರಿಲೋಕ ಪೂಜ್ಯ ತೀರ್ಥಂಕರರು 23ನೆಯ ಪಾರ್ಶ್ವನಾಥ ತೀರ್ಥಂಕರ ಆಗುವಂಥ ಜೀವ ಇದೆ ನಿನ್ನ ಜೀವ. ನಿನ್ನ ಜೀವ ಸಾಮಾನ್ಯ ಜೀವ ಅಲ್ಲ, ನೀನು ತೀರ್ಥಂಕರ ಆಗೋನಿದೆಯಾ. 23ನೇ ತೀರ್ಥಂಕರರು ಪಾರ್ಶ್ವನಾಥ್ ಆಗೋನಿದೆಯಾ ನೀನು. ಇನ್ನು ಸರಿಯಾಗಿ ನಿನಗೆ 10ನೇ ಭಾವದಲ್ಲಿ ನೀನು ಪಾರ್ಶ್ವನಾಥ್ ಅನ್ನುವಂಥ ತ್ರಿಲೋಕ ಪೂಜ್ಯ ತೀರ್ಥಂಕರ ಆಗೋನಿದಿ ನೀನು ಭರತ ಕ್ಷೇತ್ರದಲ್ಲಿ ಅಂತ ಉಪದೇಶ ಮಾಡಿದರು ಆನೆಗೆ. ಯಾರು? ಅರವಿಂದ ಮುನಿಗಳು. ಆವಾಗ ಆನೆ ಶ್ರಾವಕರ ವ್ರತಗಳನ್ನು ಪಾಲನೆ ಮಾಡ್ತು, ಅಂದರೆ ಶ್ರಾವಕರ ವ್ರತವನ್ನು ಧಾರಣೆ ಮಾಡ್ತು. ಅರವಿಂದ ಮುನಿಗಳ ಹತ್ರ ಶ್ರಾವಕರ ವ್ರತವನ್ನು ತಗೊಂತು ಅದು. ಈಗ ಆನೆ ಎಲ್ಲಿ ಬೇಕಾದರೂ ಅಲ್ಲಿ ಹೋಗಿ ನೀರು ಕುಡಿಯೋದಿಲ್ಲ, ಝರಿಯ ನೀರನ್ನು ಕುಡಿತದೆ. ಝರಿಯ ನೀರು ಅಂದರೆ ಯಾವುದು? ಅಂದರೆ ಯಾವ ಜಾಗದಲ್ಲಿ ದೊಡ್ಡ ದೊಡ್ಡ ಕಾಡುಗಳಲ್ಲಿ ಮೇಲಿನಿಂದ ನೀರು ಕೆಳಗಡೆ ಬೀಳ್ತದೆ ನೋಡಿ, ಅಂದರೆ ಅದನ್ನು ಪ್ರಾಸುಕ ಅಂತ ಹೇಳ್ತಾರೆ ಶಾಸ್ತ್ರದೊಳಗಡೆ. ಪ್ರಾಸುಕದ ಅನೇಕ ಭೇದಗಳಿದ್ದಾವೆ, ಅದರಲ್ಲಿ ಇದು ಒಂದು ರೀತಿ ಪ್ರಾಸುಕ ನೀರು. ಯಾಕೆಂದರೆ ಅದರಿಂದ ಸಾಕಷ್ಟು ಜೀವಗಳು ರೈತ ಆಗಿ ಹೋಗ್ತವೆ. ಯಾಕೆ ಮೇಲಿನಿಂದ, ಭಾಳ ಮೇಲಿನಿಂದ ಕೆಳಗಡೆ ಕಲ್ಲೇ ಇರ್ತದೆ ನೋಡಿ, ಸುಂದರವಾದ ಜಾಗ ಇರ್ತದೆ, ಅಲ್ಲಿಂದ ಮೇಲಿನಿಂದ ಕೆಳಗಡೆ ನೀರು ಬೀಳ್ತದೆ ನೋಡಿ, ಅದನ್ನು ಝರಿ ಅಂತ ಕರೀತಾರೆ. ಆ ಝರಿಯ ನೀರನ್ನು ಕುಡಿಯೋದಕ್ಕೆ ಪ್ರಾರಂಭ ಮಾಡಿತು, ಅದು ಪ್ರಾಸುಕ ನೀರದು. ಅದಾದ ನಂತರ ಒಣ ಹುಲ್ಲನ್ನು ತಿನ್ನೋದಕ್ಕೆ ಪ್ರಾರಂಭ ಮಾಡಿತು, ಅಂದರೆ ಹಸಿ ಹುಲ್ಲು ತಿನ್ನೋದನ್ನು ಬಿಟ್ಟು ಬಿಡ್ತು. ಯಾಕೆ ಹಸಿ ಹುಲ್ಲಿನಲ್ಲಿ ಭಾಳ ಜೀವಗಳು ಇರ್ತಾವೆ, ಹಾಗಾಗಿ ಒಣ ಹುಲ್ಲು,
ಒಣ ಎಲೆ ಇದನ್ನೆಲ್ಲ ತಿನ್ನೋದಕ್ಕೆ ಆರಂಭ ಮಾಡಿತು. ಅಂದರೆ ವ್ರತಗಳನ್ನು ಪಾಲನೆ ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಶ್ರಾವಕರ ವ್ರತವನ್ನು ಪಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಹೀಗೆ ಮಾಡ್ತಾ ಮಾಡ್ತಾ ಈಗ ಶರೀರ ಬಹಳ ಕೃಶ ಆಗಿ ಹೋಯಿತು. ಏಕೆಂದರೆ ಶರೀರಕ್ಕೆ ಹಸಿಯಾದ ಸೊಪ್ಪು ಮರಗಳು ಯಾವುದು ಸಿಗದ ಕಾರಣ, ಅಂದರೆ ಅದು ತಿನ್ನದ ಕಾರಣ. ರತಿ ಇತ್ತು ಅದು ಜೀವ, ರತಿ ಜೀವ ಇತ್ತು, ಆನೆಯ ಜೀವ. ಶ್ರಾವಕರ ವ್ರತವನ್ನು ಪಾಲನೆ ಮಾಡ್ತಾಯಿತ್ತು. ನೋಡಿ, ನಿಮಗೆ ಇದು ಗೊತ್ತಾಯಿತು. ತಿರಿಯಂಚ ಕೂಡ ಶ್ರಾವಕರ ವ್ರತವನ್ನು ಪಾಲನೆ ಮಾಡ್ಬೋದು, ಇದು ನಿಮ್ಗೆ ಗೊತ್ತಾಯಿತು. ಆನೆ ಕೂಡ ಶ್ರಾವಕರ ವ್ರತವನ್ನು ಪಾಲನೆ ಮಾಡ್ತದೆ, ನಿಮ್ಗೆ ಗೊತ್ತಾಯಿತು. ಹಿಂದೆ ನಿಮಗೆ ಒಂದು ಸಲ ಪದ್ಮಪುರಾಣ ಮಹಾಶಾಸ್ತ್ರದಲ್ಲಿ ಇದನ್ನು ಹೇಳಲಾಗಿದೆ. ಅಂದರೆ ತ್ರಿಲೋಕಮಂಡನ ಆನೆ ಅಲ್ಲಿ ಏನು ಮಾಡಿತ್ತು, ಆವಾಗ ಶ್ರಾವಕ ವ್ರತವನ್ನು ಪಾಲನೆ ಮಾಡಿತ್ತು. ಅದೇ ರೀತಿ ಇಲ್ಲಿ ಈಗ ಈ ಆನೆ ಕೂಡ, ಅಂದರೆ ಯಾವುದು ಮರುಭೂತಿಯ ಜೀವ ಆನೆ ಕೂಡ ಈಗ ಶ್ರಾವಕರ ವ್ರತಗಳನ್ನು ಪಾಲನೆ ಮಾಡ್ತಾಯಿದೆ. ನೋಡ್ರಿ ಹೇಗೆ ಅಂತ. ಶ್ರಾವಕರ ವ್ರತ ಪಾಲನೆ ಆಗ್ತಾಯಿದೆ ಇದರದ್ದು. ಇರಲಿ. ಈಗ ಈ ವ್ರತಗಳನ್ನು ಪಾಲನೆ ಮಾಡ್ತಾ 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 ಆನೆ ಬಹಳ ದಿನಗಳನ್ನು ಕಳೀತು. ಶರೀರ ಬಹಳ ಕೃಶ ಆಗಿ ಹೋಯಿತು. ಅಂದರೆ ಶರೀರದಲ್ಲಿ ಈಗ ಯಾವುದೇ ರೀತಿ ಶಕ್ತಿ ಇಲ್ಲ, ಬಹಳ ಕಡಿಮೆ ಆಗಿ ಹೋಯಿತು. ಆನೆಯ ಶರೀರ ನಿಶಕ್ತಿ ಆಗಿ ಹೋಯಿತು. ಒಂದು ದಿವಸ ಅದೇ ವೇಗವತಿ ನದಿ ಏನಿದೆ ನೋಡ್ರಿ, ವೇಗವತಿ ನದಿಯ ಅಂದರೆ ಸಲ್ಲಕ್ಕಿ ವನದಲ್ಲಿ ವೇಗವತಿ ನದಿ ಇದೆ ನೋಡ್ರಿ, ಆ ವೇಗವತಿ ನದಿಯ ತೀರದಲ್ಲಿ ಹೋಯಿತು. ಅಂದರೆ ನೀರು ಕುಡಿಯೋದಕ್ಕೆ ಅಂತ ಹೋಯಿತು. ಆದರೆ ಆವಾಗ ವೇಗಾವತಿ ನದಿಯ ತೀರದಲ್ಲಿ ಭಾಳ ಕೆಸರಿತ್ತು. ಆ ಕೆಸರಿನಲ್ಲಿ ಕೆಳಗಡೆ ಇಳಿತು. ಕೆಸರಿನಲ್ಲಿ ಕಾಲು ಇಳಿದಾಗ ಕಾಲು ಕೆಳಗಡೆ ಹೂತು ಹೋಯಿತು. ಏನೇ ಮಾಡಿದರೂ ಕೂಡ ಆನೆ ಆ ಕೆಸರಿನಿಂದ ಮೇಲೆ ಬರಲಿಕ್ಕಾಗಿಲ್ಲ. ಸ್ವಲ್ಪ ಪ್ರಯತ್ನ ಮಾಡ್ತು. ಎಷ್ಟೇ ಪ್ರಯತ್ನ ಮಾಡಿದ್ರು ಆನೆ ಕೆಸರಿನಿಂದ ಮೇಲೆ ಬಂದಿಲ್ಲ. ಕೆಸರಿನಲ್ಲಿ ಸಿಕ್ಕಾಕೊಂತು. ಕೆಸರು ಅಂದರೆ ನೀವು ಇಲ್ಲಿ ನಿಮ್ಮ ಭಾಷೆಯಲ್ಲಿ ರಾಡಿ ಅಂತೀರಲ್ಲ, ಹಾಗೆ. ಅದರಲ್ಲಿ ಅಂದರೆ ಅದನ್ನು ಕೆಸರು ಅಂತಾರೆ ಕನ್ನಡದಲ್ಲಿ. ಕೆಸರಿನಲ್ಲಿ ಸಿಕ್ಕಾಕೊಂಡಿತ್ತು ಅದರ ಶರೀರ. ಹೊರಗೆ ಬರೋದಕ್ಕೆ ಭಾಳ ಪ್ರಯತ್ನ ಮಾಡ್ತು, ಆದರೆ ಹೊರಗೆ ಬರೋದಕ್ಕೆ ಆಗಿಲ್ಲ. ಆ ಮಡುವಿನಲ್ಲಿ, ಕೆಸರಿನ ಮಡುವಿನಲ್ಲಿ ಸಿಕ್ಕಾಕೊಂಡಂಥ ಆ ಆನೆಯನ್ನು ಅಷ್ಟೊತ್ತಿಗೆ ಎಲ್ಲಿಂದನೋ ಬಂತು ಕುಕ್ಕುಟೋರಗ ಸರ್ಪ. ಕುಕ್ಕುಟೋರಗ ಸರ್ಪ ಯಾರು, ಏನು? ನೀವು ಕತೆ ಕೇಳ್ತಿದ್ದೀರಲ್ಲ, ನೀವು ಹೇಳ್ರಿ. ಕುಕ್ಕುಟೋರಗ ಸರ್ಪ ಯಾರು ಬೇರೆ ಯಾರು ಅಲ್ಲ, ಹಿಂದಿನ ಭಾವದಲ್ಲಿ ಅಣ್ಣ ಇದ್ನಲ್ಲ ಕಮಟ, ಅವನ ಜೀವ. ಆರ್ತರ್ಧ್ಯಾನದಲ್ಲಿ ಸತ್ತು ಕಮಟನ ಜೀವ ಕುಕ್ಕುಟೋರಗ ಸರ್ಪ ಆಗಿಬಿಟ್ಟಿತ್ತು. ಈಗ ಬಂತು ಹಾವು ಬಂತು, ಆನೆ ಮೇಲೆ ಹತ್ತಿತು. ಆನೆ ಮೇಲೆ ಹತ್ತಿ ತಲೆಯ ಭಾಗವನ್ನು ಕಚ್ಚಿಬಿಡ್ತು. ಆನೆಯನ್ನು ಕಚ್ಚಿಬಿಡ್ತು. ಸಿಟ್ಟಿನಿಂದ ಕುಕ್ಕಿಬಿಡ್ತು, ಕಚ್ಚಿಬಿಡ್ತು. ಆನೆಗೆ ವಿಷ ಏರೋದಕ್ಕೆ ಪ್ರಾರಂಭ ಆಯಿತು. ಆನೆ ವಿಚಾರ ಮಾಡ್ತಾಯಿದೆ, ನಾನೇ ಈ ಶರೀರವನ್ನು ತ್ಯಾಗ ಮಾಡಬೇಕು ಅಂತ ಇದ್ದೆ, ಈ ಹಾವು ಮಹಾ ಉಪಕಾರಿ ಬಂದು ನನಗೆ ಕಚ್ಚಿಬಿಡ್ತು ಅಂತ ಹೇಳಿ ಇಷ್ಟು ಶುಭ ಧ್ಯಾನ ಪ್ರಾರಂಭ ಮಾಡಿತು. ಆನೆ ಪಂಚಪರಮೇಷ್ಠಿಗಳನ್ನು ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಆನೆ ಪಂಚಪರಮೇಷ್ಠಿಗಳನ್ನು ಧ್ಯಾನ ಮಾಡ್ತಾ 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 ಈಗ ಶರೀರದಲ್ಲಿ ಒಂದು ಕಡೆಯಿಂದ ವಿಷ ಏರ್ತಾ ಇದೆ. ಶರೀರದಲ್ಲಿ ವಿಷ ಏರ್ತಾ ಇದೆ. ಆದರೆ ಅದೇ ರೀತಿ ವಿಷ ಏರ್ತಾ ಇದ್ದಾಗ ಆತ್ಮನಲ್ಲಿ ಶುದ್ಧತೆ ಬೆಳೀತಾ ಇದೆ. ಭಾಳ ಆಶ್ಚರ್ಯ ನೋಡ್ರಿ. ಸಾಮಾನ್ಯ ಜೀವಗಳಲ್ಲಿ ನಾವು ನೋಡ್ತೀವಿ, ಶರೀರದಲ್ಲಿ ವೇದನೆ ಜಾಸ್ತಿ ಆದಾಗೆ ಆರ್ತರ್ ಧ್ಯಾನ, ರೌದ್ರ ಧ್ಯಾನ, ಕೆಟ್ಟ ಧ್ಯಾನಗಳು ಜಾಸ್ತಿ ಆಗ್ತವೆ. ಆದರೆ ಈ ಆನೆ ಯಾಕೆ? ಈ ಆನೆ ಏನು ಸಾಮಾನ್ಯ ಆನೆ? ಇನ್ನು 9ನೇ ಭಾವದಲ್ಲಿ ಇದಿನ್ನು ತೀರ್ಥಂಕರಾಗಿ ತ್ರಿಲೋಕ ಪೂಜ್ಯ ತೀರ್ಥಂಕರು, ಪಂಚಕಲ್ಯಾಣವನ್ನು ಪ್ರಾಪ್ತ ಮಾಡಿಕೊಳ್ಳುವಂಥ ತೀರ್ಥಂಕರಾಗಿ ಬರುವಂಥ ಜೀವ ಇದೆ. ಇದೇನು ಸಾಮಾನ್ಯ ಜೀವ ಅಲ್ಲ. ಈ ಜೀವ ಈಗ ಅಷ್ಟು ಉತ್ಕೃಷ್ಟ ಧ್ಯಾನವನ್ನು ಮಾಡ್ತಾ ಇದೆ. ಅಂದರೆ ಶುಭ ಧ್ಯಾನವನ್ನು ಮಾಡ್ತಾ ಇದೆ. ಶರೀರದ ಪರಿಸ್ಥಿತಿಯನ್ನು ವಿಚಾರ ಮಾಡ್ತದೆ. ಶರೀರ ನಶ್ವರ, ಶರೀರ ಮಹಾ ದುಃಖದಾಯಿ ಇದೆ, ಅತ್ಯಂತ ಹಿಂಸೆಯ ಕಾರಣ ಇದೆ. ಶರೀರ ಎಲ್ಲ ಹಿಂಸೆ ಮಾಡಿ ನಮ್ಮನ್ನು, ಅಂದರೆ ನಮ್ಮ ಆತ್ಮನನ್ನು, ನನ್ನನ್ನು ನರಕಕ್ಕೆ ತಳ್ಳುವಂಥದ್ದಿದೆ. ಶರೀರ ದುಃಖ ಕೊಡೋದಕ್ಕೆ ಶರೀರ ಇದೆ. ಈ ಶರೀರದ ಸ್ವಭಾವ ಇದೆ. ಇದು ಆ
ಕುಕ್ಕುಟೋರಗ ಸರ್ಪ ನನಗೆ ಉಪಕಾರ ಮಾಡಿದ್ದಾನೆ, ಅಪಕಾರ ಮಾಡಿಲ್ಲ ಅಂತ ಹೇಳಿ ಶತ್ರುವಿನ ಮೇಲೆ ಕೂಡ ಮಿತ್ರನ ಭಾವನೆಯನ್ನು ಧಾರಣೆ ಮಾಡಿ ಎಲ್ಲ ಜೀವಗಳನ್ನು ಕ್ಷಮೆ ಮಾಡಿ ಈ ಆನೆ ಅಂದರೆ ಯಾವ ಆನೆ? ವಜ್ರಘೋಷ ಆನೆ. ವಜ್ರಘೋಷ ಆನೆ ಸಮಾಧಾನವನ್ನು ಮಾಡ್ತಾಯಿದೆ, ಪಂಚಪರಮೇಷ್ಠಿಗಳನ್ನು ಧ್ಯಾನ ಮಾಡ್ತಾಯಿದೆ. ಪಂಚಪರಮೇಷ್ಠಿಗಳನ್ನು ಧ್ಯಾನ ಮಾಡ್ತಾ 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 ಈಗ ಆನೆಯ ಸಮಾಧಿ ಆಗಿ ಹೋಯಿತು. ನೋಡಿ, ತಿರ್ಯಂಚ ಕೂಡ ಸಮಾಧಿ ಮರಣವನ್ನು ಮಾಡ್ಬೋದು. ಇದು ಜೈನಾಗಮದ ಅನೇಕ ಶಾಸ್ತ್ರಗಳಲ್ಲಿ ಇದ್ದಾವೆ. ಇದನ್ನು ಹಾಸ್ಯ ರೂಪದಿಂದ ತಿಳ್ಕೊಬೇಡಿ. ಇದು ತೀರ್ಥಂಕರ ಭಗವಾನರ ವಾಣಿ ಇದೆ. ಯಾರಿಗೆ ಜಿನೇಂದ್ರ ಭಗವಾನರ ಶಾಸ್ತ್ರ ಹಾಸ್ಯ ರೂಪದಲ್ಲಿ ಕಾಣುತ್ತೆ ಆ ಜೀವಗಳು ಮಹಾ ಮಿಥ್ಯ ಇದ್ದಾವೆ. ಆದ್ದರಿಂದ ಬಂಧುಗಳೇ, ಜಿನೇಂದ್ರ ಭಗವಾನರ ವಾಣಿಯನ್ನು ನೇರವಾಗಿ ಗ್ರಹಣ ಮಾಡಿರಿ. ಹಾಸ್ಯ ರೂಪದಲ್ಲಿ ಯಾವುದನ್ನು ತಿಳ್ಕೊಬೇಡಿ. ಕಾರಣ ಏನಂದರೆ ಕೇವಲ ಜ್ಞಾನಕ್ಕೂ ಮತ್ತು ನಿಮ್ಮ ಜ್ಞಾನಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಕೇವಲ ಜ್ಞಾನದಲ್ಲಿ ಜಿನೇಂದ್ರ ಭಗವಾನರು ಏನು ನೋಡಿ ಹೇಳಿದ್ದಾರೆ ಅದನ್ನು ಅದೇ ರೀತಿ ಸ್ವೀಕಾರ ಮಾಡಿರಿ. ಆನೆ ಈಗ ಪಂಚಪ್ರಮೇಶಿಗಳ ಧ್ಯಾನ ಮಾಡ್ತಾ ಮಾಡ್ತಾ ಸಮಾಧಿಪೂರ್ವಕವಾಗಿ ಮರಣವನ್ನು ಮಾಡ್ತು. ಆನೆ ಸಮಾಧಿಪೂರ್ವಕವಾಗಿ ಮರಣ ಮಾಡಿ 12ನೇ ಸ್ವರ್ಗ ಅಂದರೆ ಸಹಸ್ರಾರ ಕಲ್ಪ ಅಲ್ಲಿ ಶಶಿಪ್ರಭಾ ಅನ್ನುವಂಥ ದೊಡ್ಡ ರುದ್ದಿದಾರಿ ದೇವಾಗಿ ಹುಟ್ಟಿತು. ಮಹಾಸಂಪದಭರಿತ ದೇವನಾಗಿ ಹುಟ್ಟಿತು. ಆ ದೇವನ ಹೆಸರೇನಿತ್ತು? ಶಶಿಪ್ರಭಾ. ಯಾವ ಕಲ್ಪ ಅಂದರೆ ಯಾವುದು? ಸ್ವರ್ಗ. ಯಾವ ಕಲ್ಪದಲ್ಲಿ? 12ನೇ ಕಲ್ಪ ಅಂದರೆ ಸಹಸ್ರಾರ ಸ್ವರ್ಗ. ನಿಮಗೆ ಗೊತ್ತಿದೆಯಲ್ಲ, 16 ಸ್ವರ್ಗಗಳು ಹೇಳ್ತೀರಿ, ಅದ್ರ ಮೇಲೆ 9 ಇದ್ದಾವೆ, ಮತ್ತು 9 ಇದ್ದಾವೆ, ಮತ್ತು 5 ಇದ್ದಾವೆ. ಅದರಲ್ಲಿ 16 ಸ್ವರ್ಗಗಳಲ್ಲಿ 16 ಸ್ವರ್ಗಗಳು ಯಾವುವು? ನಿಮಗೆ ಪದೇ ಪದೇ ಸಾಕಷ್ಟು ಸತಿ ಹೇಳಿ ಆಗಿದೆ ಅದನ್ನೆಲ್ಲ. ಯಾವುದು ನಿಮಗೆ ಇಲ್ಲಿ ಕೂತವರಿಗೆ ಸಾಕಷ್ಟು ಜನಕ್ಕೆ ಗೊತ್ತಿದೆ ಹೆಸರುಗಳು. ಸೌದರ ಮೇಷ, ಸನತ್ ಕುಮಾರ, ಮಹೇಂದ್ರ, ಬ್ರಹ್ಮತ್ರಲ ಅಂತ ಕಾಪೇಶ, ಶುಕ್ರ, ಮಾಸ, ಸತಾರ, ಅನಾಥ, ಪ್ರಾಣ, ತಾರಣಚ್ಯುತಿ ಇವೆಲ್ಲ ಹೇಳ್ತಿರಲ್ಲ. 16 ಸ್ವರ್ಗಗಳೆಲ್ಲ ಹೇಳ್ತಿರಲ್ಲ. ಆ 16 ಸ್ವರ್ಗಗಳಲ್ಲಿ ಅಂದರೆ 12ನೇ ನಂಬರಿನ ಸ್ವರ್ಗ ಸಹಸ್ರಾರ್. ಆ ಸಹಸ್ರಾರ ಕಲ್ಪದಲ್ಲಿ ಶಶಿಪ್ರಭಾ ಅನ್ನುವಂಥ ದೇವ ಆಗಿ ಹುಟ್ಟಿತು. ಮಹಾ ದೊಡ್ಡ ದೇವಾಗಿ, ದೊಡ್ಡ ರುದ್ದಿದಾರಿ ದೇವಾಗಿ ಹುಟ್ಟಿತು ಆನೆಯ ಜೀವ. ಈಗ ನಿಮ್ಮ ನೆನಪಿಗೋಸ್ಕರ ಹೇಳ್ತೀನಿ ನಾನು. ಭಾಳ ಹಿಂದಿನ ಭಾವದಲ್ಲಿ ಏನಿತ್ತು? ಎಲ್ಲಿಂದ ಕತೆ ಪ್ರಾರಂಭ ಆಗಿತ್ತು? ಮರುಭೂತಿಯಿಂದ ಕತೆ ಪ್ರಾರಂಭ ಆಗಿತ್ತು. ಮರುಭೂತಿ. 2ನೇ ಭಾವದಲ್ಲಿ ಏನಾಯಿತು? ವಜ್ರಘೋಷ ಅನ್ನುವಂತಹ ಆನೆ. 3ನೇ ಭಾವದಲ್ಲಿ ಏನಾಯಿತು? 12ನೇ ಸ್ವರ್ಗದಲ್ಲಿ ಶಶಿಪ್ರಭಾ ಅನ್ನುವಂಥ ದೇವ. ಈಗ 3 ಭಾವ ಅದು. ಇನ್ನು 10 ಭಾವ ತನಕ ನಿಮಗೆ ಕತೆಗಳು ನಡೀತಾವು. ಅರ್ಥ ಆಯಿತು? ಅಂದರೆ ಇನ್ನು ಭಾಳ ವೇಗವಾಗಿ ನಡೀತದೆ ಕತೆ ನಿಮಗೆ ಇನ್ನು ಮಧ್ಯದಲ್ಲಿ ನಿಲ್ಲೋಲ್ಲ. ಭಾಳ ಸ್ಪೀಡಾಗಿ ಹೋಗ್ತದೆ. ಅರ್ಥ ಆಯಿತು? ಈಗ ಶಶಿಪ್ರಭಾ ದೇವ ಸಹಸ್ರಾರ ಕಲ್ಪದಲ್ಲಿ ದೊಡ್ಡ ರುದ್ದಿದಾರಿ ದೇವ ಆಗಿ ಹುಟ್ಟಿದಾನೆ. ಹುಟ್ಟಿದ ನಂತರ ವಿಚಾರ ಮಾಡ್ತಾನೆ, ನಾನು ಇಂಥ ದೊಡ್ಡ ಸ್ವರ್ಗಕ್ಕೆ, ಇಂಥ ದೊಡ್ಡ ಇಂದ್ರಾದಿ ಪದವಿಗೆ ಹೇಗೆ ಬಂದೆ ಅಂತ ದೇವ ವಿಚಾರ ಮಾಡ್ತಾನೆ. ವಿಚಾರ ಮಾಡಿದ ತಕ್ಷಣ ಅವನಿಗೆ ಅವಧಿಜ್ಞಾನ ಪ್ರಾಪ್ತ ಆಯಿತು. ಯಾಕೆಂದರೆ ದೇವತೆಗಳಲ್ಲಿ ಸ್ವಾಭಾವಿಕವಾಗಿ ಅವಧಿಜ್ಞಾನ ಪ್ರಾಪ್ತ ಆಗ್ತದೆ. ಅದರಲ್ಲೂ ಸಮ್ಯಕ್ ದೃಷ್ಟಿ ದೇವತೆಗಳ ಅವಧಿಜ್ಞಾನದಂತೂ ಅದನ್ನು ಕೇಳೋದೇ ಬೇಡ. ಭಾಳ ತೀಕ್ಷ್ಣವಾಗಿರುತ್ತದೆ. ಅವರಿಗೆ ಬಹಳ ವಿಷಯಗಳು ಗೊತ್ತಾಗ್ತವೆ. ಅವಧಿಜ್ಞಾನದಿಂದ ಅಂತ ಅವಧಿಜ್ಞಾನ ಪ್ರಾಪ್ತ ಆಗಿ ಹೋಯಿತು ಶಶಿಪ್ರಭಾ ದೇವನಿಗೆ. ಅವಧಿಜ್ಞಾನ ಪ್ರಾಪ್ತ ಆದ ತಕ್ಷಣ ವಿಚಾರ ಮಾಡ್ತಾನೆ. ಅವಧಿಜ್ಞಾನದಿಂದ ನಾನು ಹಿಂದಿನ ಭಾವದಲ್ಲಿ ಏನಿದ್ದೆ? ಆನೆ ಇದ್ದೆ. ಅದಕ್ಕಿಂತ ಹಿಂದಿನ ಭಾವದಲ್ಲಿ ಏನಿದ್ದೆ? ನಾನು ಮರುಭೂತಿ ಅಂತಿದ್ದೆ. ನಾನು ಮರುಭೂತಿ ಮತ್ತೊಬ್ಬ ಕಮಟ ಅಂತ ನಮ್ಮ ಅಣ್ಣ ಇದ್ದ. ಅದಾದ ನಂತರ ನಮ್ಮ ರಾಜ ಅರವಿಂದ ದೀಕ್ಷೆ ತಗೊಂಡು ಹೋಗಿದ್ರು. ಅವರಿಗೆ ಅವಧಿಜ್ಞಾನ ಆಗಿತ್ತು. ಕಾಡಿನಲ್ಲಿದ್ದರು. ಆ ಸಮಯದಲ್ಲಿ ನಾನು ಆನೆ ಆಗಿ ಹುಟ್ಟಿದ್ದೆ. ನನ್ನ ಹೆಸರು ವಜ್ರಘೋಷ ಅಂತ ಇತ್ತು. ನಾನು ಭಾಳ ದೊಡ್ಡ ಅಪರಾಧಿ ಇದ್ದೆ. ಕಾಡಿನಲ್ಲಿ ಎಲ್ಲ ಜೀವಗಳನ್ನ ಹಿಂಸೆ ಮಾಡ್ತಾಯಿದ್ದೆ. ಅಂಥ ಸಮಯದಲ್ಲಿ ನನಗೆ ಅರವಿಂದ ಮುನಿರಾಜರು ಧರ್ಮದ ಉಪದೇಶ ಮಾಡಿದರು. ನಾನು ಶ್ರಾವಕರ ವ್ರತವನ್ನು ಪಾಲನೆ ಮಾಡಿದೆ. ನನಗೆ ನನ್ನ ಆನೆಯ ಶರೀರದಿಂದ, ಆ ಶರೀರದ ಸಹಾಯದಿಂದ ನನಗಿವತ್ತು ಇಷ್ಟು ದೊಡ್ಡ ಸಂಪತ್ತು ಸಿಕ್ಕಿದೆ. ಆನೆಯ ಶರೀರವನ್ನು ತಗೊಂಡು ನಾನು ತಪಸ್ಸು ಮಾಡಿದ್ದೀನಿ ಅಂತ ಹೇಳಿ ಗೊತ್ತಾಯ್ತದಕ್ಕೆ. ಆವಾಗ ಆ ಶಶಿಪ್ರಭಾ ದೇವ ಇಳಿದು ಭೂಮಿಗೆ ಬಂದ. ತಕ್ಷಣದಲ್ಲಿ ಈ ಭೂಮಿ ಮೇಲೆ ಮತ್ತೆ ಬಂದ. ಅರವಿಂದ ಮುನಿಗಳು ಯಾವ ಶಿಲೆಯ ಮೇಲೆ ಕೂರ್ತಿದ್ರು ನೋಡಿ, ಎಲ್ಲಿ ಕೂತಿದ್ರು ಅರವಿಂದ ಮುನಿಗಳು, ಆ ಶಿಲೆಯನ್ನು ಪೂಜೆ ಮಾಡ್ದ. ಯಾರು? ಶಶಿಪ್ರಭಾ ದೇವ.
ಕಾರಣ ಏನು? ಹಿಂದಿನ ಭಾವದಲ್ಲಿ ಅರವಿಂದ ಮುನಿ ಮಹಾರಾಜರಿಂದ ನನಗೆ ಇಷ್ಟು ದೊಡ್ಡ ಉಪಕಾರ ಆಗಿದೆ ಅಂಥೇಳಿ ಪೂಜೆ ಮಾಡ್ದ. ಮತ್ತು ಆ ಆನೆ ಶರೀರ ಅಲ್ಲೇ ಇತ್ತು. ಆನೆ ಅಂದರೆ ಹಿಂದಿನ ಭಾವದಲ್ಲಿ ಬಿಟ್ಟಿರೋ ಶರೀರ. ನಿಮಗೆ ಗೊತ್ತಲ್ಲ, ಕಥೆಯನ್ನು ಭಾಳ ವಿಸ್ತಾರವಾಗಿ ಹೇಳೋದಕ್ಕೆ ಹೋಗಲ್ಲ. ನೀವು ಸ್ವಲ್ಪ ಬೇಗ ಬೇಗ ಇದನ್ನು ನೆನ್ಪು ಮಾಡ್ಕೊಂಡ್ರು ಹೋಗ್ರಿ, ಅರ್ಥ ಮಾಡ್ಕೊಂಡು ಹೋಗ್ರಿ ಇದನ್ನ. ಹಿಂದಿನ ಶರೀರ ಅಂದರೆ ಹಿಂದಿನ ಶರೀರ ಯಾವುದು? ಆನೆಯ ಶರೀರ ಇತ್ತಲ್ಲ, ಆನೆಯ ಶರೀರ. ಅದನ್ನು ಹೂವುಗಳಿಂದ, ಹೂವು ಹಣ್ಣು ಅಷ್ಟದ್ರವ್ಯಗಳಿಂದ ಪೂಜೆ ಮಾಡಿದೆ. ಯಾಕೆಂದರೆ ಈ ಶರೀರದಿಂದ ನಾನು ರತ್ನತ್ರಯವನ್ನು ಪಾಲನೆ ಮಾಡಿದ್ದೀನಿ ಅಂಥೇಳಿ ಆ ಶರೀರವನ್ನು ಪೂಜೆ ಮಾಡ್ದ ದೇವ, ಆನೆಯ ಶರೀರವನ್ನು. ಅರ್ಥ ಆಯಿತು? ಇನ್ನು ಬಂಧುಗಳೀಗ ಸಮಯ ಆಗಿ ಹೋಯಿತು. ನಾಳೆ ಇನ್ನೂ ಮುಂದಿನ ಘಟನೆಯನ್ನು ನಾಳೆ ಬಂದು ಕೇಳ್ರಿ. ಸಮಯ ಜಾಸ್ತಿ ಆಗಿ ಹೋಯ್ತು. ಹಾಗಾಗಿ ಮಹಾವೀರ ಭಗವಾನರಿಗೆ ಜಯವಾಗಲಿ.